ಈಗ ರೆಡ್ ಸ್ಯಾಂಡಲ್ ಹಾಕಿದ್ದೆ ನಾನು 12 ಇಯರ್ಸ್ ಬಿಫೋರು. ಮೊನ್ನೆ ಒಬ್ಬರು ಅದನ್ನು 8 ಲಕ್ಷಕ್ಕೆ ಕೇಳಿದ್ರು ಬಂದು. ಮೇಡಮ್ ಕಮರ್ಷಿಯಲ್ ಆಗಿ ನಾನು ನೋಡಿದ್ರೆ 40 ವೆರೈಟೀಸು ಫ್ರೂಟ್ಸು ಮತ್ತು ನಟ್ಸು ಬೇರೆ ಬೇರೆ. ನನ್ನಲ್ಲಿ ಮೆಕೆಡೆಮಿಯಿಂದ ಹಿಡಿದು ನೀವು ಕೊನೆಗೆ ಗ್ರೇಪ್ಸ್ವರೆಗೂ ನೋಡ್ಬೋದು. ನೀವು ಕ್ವಾಂಟಿಟಿ ಕಮ್ಮಿ ಪ್ರೊಡಕ್ಷನ್ ಮಾಡಿದಾಗ ನೀವು ಮಾರ್ಕೆಟಿಂಗ್ ನಿಮ್ಗೆ ಈಸಿ ಆಗುತ್ತೆ, ಲೋಕಲಲ್ಲಿ ಸೇಲ್ ಆಗಿಬಿಡುತ್ತೆ. ಏಕ ಬೆಳೆ ಪದ್ಧತಿ ಒಳ್ಳೆಯದಲ್ಲ ಅನ್ನೋದು ನನ್ನ ಪ್ರತಿಪಾದನೆ, ನನ್ನ ವಾದ. ನಾನು ಅದನ್ನು ಖಂಡಿಸ್ತೀನಿ. ಯಾಕಂದರೆ ಪ್ರತಿ ಬಾರಿನೂ ನಾನು ಅದನ್ನೇ ಹೇಳಿದ್ದೀನಿ ಎಲ್ಲರಿಗೂ, ದಯಮಾಡಿ ಯಾರೂ ಮೋನೋಕ್ರಾಪಿಂಗ್ ಸಿಸ್ಟಮ್ಗೆ ಹೋಗಬೇಡಿ. ಇಲ್ಲಿ ರೈತ ನಾನು ಪ್ರತಿ ಸಾರಿ ಹೇಳೋದು ವಿಜ್ಞಾನಿ ಅಂತ. ಅಜ್ಞಾನಿ ಆಗದಿರ ವಿಜ್ಞಾನಿ ಆಗಬೇಕಾಗತ್ತೆ. ವೆಟ್ಲ್ಯಾಂಡ್ ಅಂತ ಅಂದರೆ ನೀವು ತೇವಾಂಶದಿಂದನೇ ಬರುವಂಥ ಹಣ್ಣಿನ ಗಿಡಗಳು ಅಥವಾ ಆಧಾರಿತ ಬೆಳೆ ಇದೆ. ಆ ಬೆಳೆಗಳನ್ನ ಸ್ವಲ್ಪ ಹೈಟಲ್ಲಿರೋ ಜಾಗದಲ್ಲಿ ನೀವು ನೀರು ಇರಿಗೇಷನ್ ಮಾಡ್ಕೊಂಡು ಬೆಳ್ಕೊತೀರಾ. ಫ್ಯೂಚರಲ್ಲಿ ಅಡಿಕೆಗೆ ಯಾವುದು ಪರ್ಯಾಯ ಬರ್ಬೋದು ಸರ್? ಆದಾಯ ಅಷ್ಟೇ ಕೊಡಬೇಕು ಅನ್ನುವಂಥ ಬೆಳೆ ಬಂದರೆ ಮೇಡಮ್, ಪ್ರಮುಖ ಬೆಳೆಯಾಗಿ ಈ ದಿನ ಬೆಳೀತಾ ಇರೋ ರೈತರಿಗೆ ನಾನೊಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಡಿಕೆ ಅದರಿಂದ ಏನೆಲ್ಲ ಪ್ರಯೋಜನ ಆಗ್ತಾಯಿದೆ, ಏನಕ್ಕೆಲ್ಲ ಉಪಯೋಗ ಆಗ್ತಾಯಿದೆ ಅನ್ನೋದನ್ನು ಒಂದು ಸಾರಿ ಕುತ್ಕೊಂಡು ವಿಶ್ಲೇಷಣೆ ಮಾಡಬೇಕು. ಆಗ ಅವ್ರ ಅರಿವಿಗೆ ಬರುತ್ತೆ ಅಡಿಕೆ ಬೇಕಾ, ಅಡಿಕೆ ಬೇಡವಾ. ಇವಾಗ ಬಟರ್ ಫ್ರೂಟ್ ಹಾಕ್ತೀರಾ ನೀವು, ಸೊ 10 ಲಕ್ಷದವರೆಗೂ ಆದಾಯ ತೆಗಿಬೋದು. 5 ವರ್ಷ ಕಷ್ಟಪಟ್ಟರೆ, 4-5 ವರ್ಷ ಕಷ್ಟಪಟ್ಟ ಮೇಲೆ ಬಟರ್ ಫ್ರೂಟಲ್ಲೂ ಆದಾಯ ತೆಗಿಬೋದು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಲಾಸ್ಟ್ ಒಂದಷ್ಟು ಎಪಿಸೋಡಲ್ಲಿ ಸುಮಾರು 16 ವರ್ಷಗಳಿಂದ ತಮ್ಮ 16 ಎಕರೆ ಜಮೀನಲ್ಲಿ ಕೃಷಿಯನ್ನು ಮಾಡ್ತಿರುವಂಥ ಶ್ರೀಮೂರ್ತಿಯವರು ಅವರ ಒಂದು ಸಕ್ಸಸ್ ಜರ್ನಿ ಆಗಿರ್ಬೋದು, ಅವರ ಏಳು ಬೀಳು ಎಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು. ಜೊತೆಗೆ ನಿಮ್ಮ ಹತ್ರ 1 ಎಕರೆ ಜಮೀನು ಇತ್ತು ಅಂತಂದ್ರು ಏನೇನು ಬೆಳೆ ಬೆಳಿಬೋದು, ಯಾವ ರೀತಿ ಆದಾಯ ಗಳಿಸ್ಬೋದು, ತಿಂಗಳಿಗೆ 1-1.5 ಲಕ್ಷ ಹೇಗೆ ಮಾಡಬೇಕು, ಏನೇನು ಬೆಳೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ತಿಳಿಸ್ಕೊಟ್ಟಿದ್ರು. ಇವತ್ತಿನ ಎಪಿಸೋಡಲ್ಲಿ ರೈತರೇ, ನೀವು ಯಾವುದೇ ಜಮೀನಿದ್ರೂ ಕೂಡ ನೀವು ಮೊದಲನೇದಾಗಿ ನಿಮ್ಮ ಒಂದು ಜಮೀನನ್ನು ಪಾರ್ಟಿಷನ್ ಮಾಡ್ಕೊಳ್ಬೇಕಾಗತ್ತೆ. ಡ್ರೈ ಲ್ಯಾಂಡ್ ಹಾಗೆ ವೆಟ್ ಲ್ಯಾಂಡ್ ಅನ್ನುವಂಥದ್ದು. ಏನಪ್ಪ ಇದು ಡ್ರೈ ಲ್ಯಾಂಡ್ ವೆಟ್ ಲ್ಯಾಂಡ್ ಕಾನ್ಸೆಪ್ಟು ಅಂತ ನೀವು ಅಂದ್ಕೊಳ್ಬೋದು. ಇವತ್ತು ಈ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಏನು ಡ್ರೈ ಲ್ಯಾಂಡ್ ಅಂದರೆ ಏನೇನು ಬೆಳಿಬೋದು ಅದರಲ್ಲಿ, ಆ್ಯಂಡ್ ವೆಟ್ ಲ್ಯಾಂಡ್ ಅಂತ ಬಂದರೆ ಏನೇನು ಬೆಳೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಶ್ರೀಮೂರ್ತಿ ಅವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಇನ್ಪುಟ್ ಸಿಗುತ್ತೆ. ಸೊ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಸರ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ನನ್ನ ಜಮೀನು ಅಂತ ಬಂದಾದರೂ ಕೂಡ ಈಗ 1 ಎಕರೆನೋ 2 ಎಕರೆನೋ 10 ಎಕರೆನೋ ಇತ್ತು ಅಂತಂದ್ರು, ಡ್ರೈ ಲ್ಯಾಂಡ್ ಅಂದರೆ ಏನು ಸರ್, ವೆಟ್ ಲ್ಯಾಂಡ್ ಅಂದರೆ ಏನು, ಅದು ಹೆಂಗೆ ಗೊತ್ತಾಗುತ್ತೆ? ಮೇಡಮ್, ಈಗ ನಮ್ಮ ನಗರದ ಸುತ್ತಮುತ್ತ, ಬೆಂಗಳೂರು ನಗರದ ಸುತ್ತಮುತ್ತ ಎಲ್ಲ ಬಂದು ಡ್ರೈ ಲ್ಯಾಂಡ್ ಇರೋದು. ಓಕೆ. ಬಿಕಾಸ್ ನಾವು ಯಾವುದೇ ನದಿ, ದೊಡ್ಡ ಕೆರೆ ಇದೇನೂ ಇಲ್ಲ, ಸಮುದ್ರ, ಬೇರೆ ರೀತಿ ಏನು ನೀರಿನ ಸೋರ್ಸಸ್ ಇಲ್ಲ. ನಾವೇನಿದ್ರು ಬೋರ್ವೆಲ್ ವಾಟರ್ ಮೇಲೆ, ಅಂತರ್ಜಲದ ಮೇಲೆ ಡಿಪೆಂಡ್ ಆಗಿರೋವಂಥ ಜನ ಇದ್ದೀವಿ. ಬೆಂಗಳೂರು ನಗರ ಸುತ್ತಮುತ್ತ ಹೇಳ್ತಾ ಇರೋದು. ಇಲ್ಲೇನಾಗುತ್ತೆ, ಎಲ್ಲ ಡ್ರಾಟ್ ಲ್ಯಾಂಡ್, ಇದು ಡ್ರೈ ಲ್ಯಾಂಡ್ಸ್. ಸೊ ಇಲ್ಲಿ ಏನೇ ಇದ್ದರೂ ನೀವು ಭೂಮಿಯಿಂದ ನೀರು ತೆಗಿಬೇಕು, ಗಿಡಕ್ಕೆ ಕೊಡಬೇಕಾಗತ್ತೆ, ಅಥವಾ ಏನೇ ನಾವು ಕೃಷಿ ಮಾಡಬೇಕಾಗತ್ತೆ, ಅಥವಾ ಮಳೆ ಆಧಾರಿತ ಪ್ರದೇಶ ಮಾತ್ರ. ಮಳೆ ಆಧಾರಿತ ಪ್ರದೇಶನ ಡ್ರೈ ಲ್ಯಾಂಡ್ ಅಂತ ಹೇಳ್ತೀವಿ, ಡ್ರಾಟ್ ಲ್ಯಾಂಡ್, ಡ್ರೈ ಲ್ಯಾಂಡ್ ಅಂತ ಹೇಳ್ತೀವಿ. ಅದೇ ಇದು ನೀರಾವರಿ ಇರುವಂಥ ಜಾಗ ಇರುತ್ತೆ. ಈಗ ಮೈಸೂರು ಸುತ್ತಮುತ್ತ ಭಾಗ, ಶ್ರೀರಂಗಪಟ್ಟಣದ ಸುತ್ತಮುತ್ತ ಭಾಗ, ಇಲ್ಲೆಲ್ಲ ನೀರು ಹರಿಯುತ್ತೆ, ಕಾವೇರಿ ನದಿ ಹರಿಯುತ್ತೆ. ಈ ರೀತಿ ನೀರು ಹರಿವಿರೋ ಜಾಗದಲ್ಲಿ ವೆಟ್ ಲ್ಯಾಂಡ್ ಅಂತ ಹೇಳ್ತೀವಿ ಫಾರ್ಮಿಂಗು. ಸೊ ಇದನ್ನು ನಮ್ಮದು ಡ್ರೈ ಲ್ಯಾಂಡಲ್ಲೇ, ಅಂದರೆ ನಮ್ಮ ಒಂದು ಸ್ಥಳೀಯ ಜಾಗದಲ್ಲೇ ನೀರಿನ ಜಲಸಂಪನ್ಮೂಲ ಕಮ್ಮಿ ಇದ್ದಾಗ ನಾವೇನು ಮಾಡಬೇಕಾಗತ್ತೆ, ಬೋರ್ವೆಲ್ ವಾಟರ್ ಮೇಲೆ ಡಿಪೆಂಡ್ ಆಗುತ್ತೆ, ಬಾವಿ ಅಥವಾ ಬೋರ್ವೆಲ್ಲು. ಸೊ ಇದನ್ನು ನಾವೇನು ಮಾಡಬೇಕಾಗುತ್ತೆ, ಮಳೆ ನೀರಿನ ಶೇಖರಣೆ ಮಾಡಿಕೊಂಡು, ಮಳೆ ನೀರನ್ನು ತಗ್ಗಾದ ಪ್ರದೇಶದಲ್ಲಿ ಮಳೆ ನೀರು ಶೇಖರಣೆ ಮಾಡಬೇಕಾಗತ್ತೆ. ಅದಕ್ಕೇನು ಬದುಗಳನ್ನ ನಿರ್ವಹಣೆ ತುಂಬ ಮುಖ್ಯ ಆಗುತ್ತೆ. ಮಳೆ ನೀರನ್ನು ಬಂದಾಗ, ಹೆಚ್ಚಿಗೆ ಜೋರಾಗಿ ಬಂದಾಗ ಬದುಗಳನ್ನ ಮಾಡಿಕೊಂಡು ಅದನ್ನು ನೀರು ಅಲ್ಲಿ ತುಂಬಿ ಆದಮೇಲೆ ಹರಿದು ಬಂದು ನೀರಲ್ಲಿ ನಿಂತ್ಕೋಬೇಕಾಗತ್ತೆ. ಅದಕ್ಕೊಂದು ಪಾಂಡ್ ಮಾಡಿಕೊಂಡು ನಾವು ಅದರಲ್ಲಿ ನೀರು ಶೇಖರಣೆ ಮಾಡಿಕೊಂಡು, ಅಥವಾ ಬೋರ್ವೆಲ್ ರೀಚಾರ್ಜ್ ಪದ್ಧತಿನ ಅಳವಡಿಸ್ಕೊಂಡು, ಬೋರ್ವೆಲ್ಗಳಿಗೆ ರೀಚಾರ್ಜ್ ಮಾಡೋದಕ್ಕೆ ನಾವು ಮಾಡಿದ್ದೀವಿ. ಆ ರೀತಿ ಬೋರ್ವೆಲ್ ರೀಚಾರ್ಜ್ ಪದ್ಧತಿ ಮಾಡಿಕೊಂಡು
ಡಾಕ್ಟರ್ ದೇವರಾಜ್ ಅಂತ ಒಬ್ಬರು ಇದ್ದಾರೆ, ಅವರು ಮಾರ್ಗದರ್ಶನದಲ್ಲಿ ನಾನು ಮಾಡಿದ್ದೀನಿ. ಇಲ್ಲಿ ರೈತ ನಾನು ಪ್ರತಿ ಸಾರಿ ಹೇಳೋದು ವಿಜ್ಞಾನಿ ಅಂತ. ಅಜ್ಞಾನಿ ಆಗದಿರ ವಿಜ್ಞಾನಿ ಆಗಬೇಕಾಗತ್ತೆ. ವಿಜ್ಞಾನಿ ರೈತ. ಸೊ ಅವನಿಗೆ ಯಾವ ಫೆಸಿಲಿಟೀಸ್ ಬೇಕೋ ಆ ರೀತಿಯಲ್ಲಿ ನೀರನ್ನ ಸಂರಕ್ಷಣೆ ಮಾಡಿಕೊಂಡು, ಅದು ಜಲಸಂಪನ್ಮೂಲ ಎಲ್ಲದಕ್ಕಿಂತ ಒಳ್ಳೆ ಇದು. ಸೊ ಅದನ್ನು ಸಂಪನ್ಮೂಲನ ನಾವು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋ ರೀತಿ ಬಳಕೆ ಮಾಡಿಕೊಂಡು, ಅದರಲ್ಲಿ ವೆಟ್ಲ್ಯಾಂಡ್ ಅಂತ ಅಂದರೆ ನೀವು ತೇವಾಂಶದಿಂದನೇ ಬರುವಂಥ ಹಣ್ಣಿನ ಗಿಡಗಳು ಅಥವಾ ಆಧಾರಿತ ಬೆಳೆ ಇದೆ, ಆ ಬೆಳೆಗಳನ್ನ ಸ್ವಲ್ಪ ಹೈಟಲ್ಲಿರೋ ಜಾಗದಲ್ಲಿ ನೀವು ನೀರು ಇರಿಗೇಷನ್ ಮಾಡ್ಕೊಂಡು ಬೆಳ್ಕೊತೀರಾ. ತಗ್ಗಾದ ಪ್ರದೇಶದಲ್ಲಿ ನೀವು ನೀರು ಇಲ್ದೇ ಇರೋದಿಲ್ಲ, ಅಲ್ಲಿ ಡ್ರೈ ಕ್ರಾಪ್ಸ್ನ ನೀವು ಮಾಡಬೇಕಾಗತ್ತೆ. ಏನೇನು ಬೆಳೆ ಬೆಳಿಬೋದು ಮೇಡಮ್? ವೆಟ್ಲ್ಯಾಂಡ್ ಅಂತ ಬಂದಾಗ ಅಡಿಕೆ, ಬಾಳೆ, ತೆಂಗು, ಕೊಕ್ಕೋವಾ, ಜಾಯ್ಕಾಯಿ, ಜಾಪತ್ರೆ, ಅಗೈನ್ ನಾವೇನು ಮಸಾಲ ಪದಾರ್ಥಗಳು, ಬೇ ಲೀಫ್ಸು, ಈ ರೀತಿ ವಿಳೆದೆಲೆ, ಮೆಣಸು, ಈ ರೀತಿ ಅದರಲ್ಲಿ ಬೆಳಿಬೋದು. ಯಾಕಂದರೆ ಅದಕ್ಕೆ ಸಾಕಷ್ಟು ತೇವಾಂಶ ಬೇಕಾಗುತ್ತೆ. ಓಕೆ ಸರ್, ಮುಂದೆ ಫ್ಯೂಚರಲ್ಲಿ ಅಡಿಕೆಗೆ ಯಾವುದು ಪರ್ಯಾಯ ಬರ್ಬೋದು ಸರ್? ಆದಾಯ ಅಷ್ಟೇ ಕೊಡಬೇಕು ಅನ್ನುವಂಥ ಬೆಳೆ ಬಂದರೆ ಮೇಡಮ್, ಪ್ರಮುಖ ಬೆಳೆಯಾಗಿ ಈ ದಿನ ಬೆಳೀತಾ ಇರೋ ರೈತರಿಗೆ ನಾನೊಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಡಿಕೆ ಅದರಿಂದ ಏನೆಲ್ಲ ಪ್ರಯೋಜನ ಆಗ್ತಾಯಿದೆ, ಏನಕ್ಕೆಲ್ಲ ಉಪಯೋಗ ಆಗ್ತಾಯಿದೆ ಅನ್ನೋದನ್ನು ಒಂದು ಸಾರಿ ಕುತ್ಕೊಂಡು ವಿಶ್ಲೇಷಣೆ ಮಾಡಬೇಕು. ಆಗ ಅವ್ರ ಅರಿವಿಗೆ ಬರುತ್ತೆ ಅಡಿಕೆ ಬೇಕಾ, ಅಡಿಕೆ ಬೇಡವಾ. ಸೊ ಒಂದು ಪ್ರಾಡಕ್ಟು ಜನ್ರೇಟ್ ಆಗ್ತಾಯಿದೆ ಅಂದರೆ, ಕ್ವಾಂಟಿಟಿ ಜನ್ರೇಟ್ ಆಗ್ತಾನೇ ಇದೆ ಅಂದರೆ, ಅದು ಎಲ್ಲಿ ಪ್ರೊಡಕ್ಷನ್ ಎಲ್ಲಿ ಯೂಸ್ ಆಗ್ತಾಯಿದೆ ಅನ್ನೋದನ್ನು ಒಂದ್ಸಲ ಅವರು ಆಲೋಚನೆ ಮಾಡಿಬಿಟ್ರೆ ನಾವು ಬೆಳಿಬೇಕಾ ಬೇಡವಾ ಅನ್ನೋದು ಅವರೇ ನಿರ್ಧಾರ ಮಾಡಿಬಿಡ್ತಾರೆ. ಸಾಮಾನ್ಯವಾಗಿ ಇದು ಸೋಂಬೇರಿ ಬೆಳೆ ಅಂತ ಕರೀತಾರೆ ಅದನ್ನು. ಯಾಕೆಂದರೆ ಅದರಲ್ಲಿ ತೋಟ ಕಟ್ಬಿಟ್ರೆ ಮುರಿದೋಯ್ತು, 2 ವರ್ಷ 3 ವರ್ಷ ನೋಡ್ಕೊಬಿಟ್ರೆ ನನಗೆ 70 ವರ್ಷ 80 ವರ್ಷ ಟೆನ್ಷನ್ ಇಲ್ಲ ಅನ್ನೋ ಪದ್ಧತಿಲಿ ಬೆಳೀತಾ ಇದ್ದಾರೆ. ಆಮೇಲೆ ಏಕ ಬೆಳೆ ಪದ್ಧತಿ ಒಳ್ಳೆಯದಲ್ಲ ಅನ್ನೋದು ನನ್ನ ಪ್ರತಿಪಾದನೆ, ನನ್ನ ವಾದ. ನಾನು ಅದನ್ನು ಖಂಡಿಸ್ತೀನಿ. ಯಾಕಂದರೆ ಪ್ರತಿ ಬಾರಿನೂ ನಾನು ಅದನ್ನೇ ಹೇಳಿದ್ದೀನಿ ಎಲ್ಲರಿಗೂ, ದಯಮಾಡಿ ಯಾರೂ ಮೋನೋಕ್ರಾಪಿಂಗ್ ಸಿಸ್ಟಮ್ಗೆ ಹೋಗಬೇಡಿ, ಒಂದು ಬೆಳೆನ ನಂಬಿ ಹೋಗಬೇಡಿ, ಸಮಗ್ರ ಕೃಷಿ ಮಾಡಿ, ಅದರಲ್ಲಿ ಲಾಭ ಇದೆ, ಆದಾಯ ಇದೆ, ಅಷ್ಟೇ ನನ್ನ ಕಾನ್ಸೆಪ್ಟು. ಅದರ ಪ್ರಕಾರ ನೀವು ಇದಕ್ಕೆ ಪರ್ಯಾಯವಾಗಿ ನೋಡಿ ಮೇಡಮ್, ತೆಂಗಿದೆ. ತೆಂಗು ಬಳಕೆಗೆ ಬರುತ್ತೆ, ಅಡಿಕೆಯಲ್ಲಿ ಬಳಕೆ ಬರುತ್ತೆ, ಏನೇನಿಗೆ ಬಳಕೆ ಬರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರನೇ. ಯಾವಾಗ ಗೌರ್ಮೆಂಟ್ಸು, ನಮ್ಮ ಸರ್ಕಾರ ಯಾವುದನ್ನು ಬ್ಯಾನ್ ಮಾಡುತ್ತೆ ಅಂತ ತಿಳುವಳಿಕೆಗಿಲ್ಲ ರೈತರಿಗೆ. ಬ್ಯಾನ್ ಮಾಡಿದಾಗ ಇಲ್ಲ ಬೇಕು ಅದನ್ನು ಅನ್ನೋದು ಆಗೋದಿಲ್ಲ, ಯಾಕಂದರೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು ವಿಶ್ಲೇಷಣೆ ಮಾಡ್ತಾರೆ. ಈ ರೀತಿ ಇರೋವಾಗ ಸೊ ಅಡಿಕೆಗೆ ಪರ್ಯಾಯವಾಗಿ ತೆಂಗು, ಕೊಕ್ಕೋವಾ ನಾವು ಹೆಂಗೆ ಡಿಮಾಂಡ್ ಇದೆ ಸರ್? ಮೇಡಮ್, ಕೊಕ್ಕೋವಾ ನೋಡಿ ಮೇಡಮ್, 200 ರೂಪೀಸ್ವರೆಗೂ ಹೋಗ್ತಾಯಿತ್ತು ಡ್ರೈ ಕೊಕ್ಕೋವಾ, ಅಷ್ಟೇ ಇದ್ದಿದ್ದು ಲಾಸ್ಟು 2 ಇಯರ್ಸ್ ಬ್ಯಾಕ್ವರೆಗೂ. ಈ ದಿನ ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅದನ್ನು ಚಾಕ್ಲೇಟ್ಸ್ಗೆ. ಹಾಗಾದರೆ ಇಲ್ಲಿ ಆಫ್ರಿಕಾದಿಂದ ಇಂಪೋರ್ಟ್ ಮಾಡ್ತೀವಿ, ಬೆಳೀತಿಲ್ಲ. ನಮ್ಮ ದೇಶ ಉನ್ನತಿ ಆಗಬೇಕು ಅಂದರೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಮೇಡಮ್. ಇದನ್ನೆಲ್ಲ ಆಲೋಚನೆ ಮಾಡಬೇಕಾಗುತ್ತೆ, ನಾವು ಪ್ರತಿದಿನ ಅಪ್ಡೇಟ್ ಆಗಬೇಕಾಗುತ್ತೆ. ಸೊ ನೋಡಿ, ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ಮ ದೇಶಕ್ಕೆ, ನಮಗೆ, ನಮ್ಮ ಫ್ಯಾಮಿಲಿಗೆ, ನಮ್ಮ ಸುತ್ತಮುತ್ತ ಇರೋರಿಗೆ ಎಲ್ಲರಿಗೂ ಆದಾಯ ಆಗುತ್ತೆ. ಅದು ನೆರಳಲ್ಲಿ ಬರುವಂಥ ಗಿಡ. ಸೊ ನೀವು ಪ್ಲ್ಯಾಂಟೇಷನ್ ಮಾಡಿದ್ಮೇಲೆ ನೆರಳಾಗುತ್ತೆ. ಏನು ಇವಾಗ ಬಟರ್ ಫ್ರೂಟ್ ಹಾಕ್ತೀರಾ ನೀವು, ಸೊ 10 ಲಕ್ಷದವರೆಗೂ ಆದಾಯ ತೆಗಿಬೋದು. 5 ವರ್ಷ ಕಷ್ಟಪಟ್ಟರೆ, 4-5 ವರ್ಷ ಕಷ್ಟಪಟ್ಟ ಮೇಲೆ ಬಟರ್ ಫ್ರೂಟಲ್ಲೂ ಆದಾಯ ತೆಗಿಬೋದು. ತಾವು ಜ್ಯೂಸ್ ಅಂಗಡಿಗೆ ಹೋಗುತ್ತೆ, ಅದನ್ನು ಉಪಯೋಗಿಸ್ಕೊಳ್ತೀವಿ, ಕನ್ಸ್ಯೂಮ್ ಮಾಡ್ತೀವಿ ನಾವು. ಅರ್ಥ ಆಯ್ತಾ ಮೇಡಮ್? ಅಡಿಕೆನ ಏನು ಕನ್ಸ್ಯೂಮ್ ಮಾಡ್ತೀವಿ ಯೋಚನೆ ಮಾಡಿ. ಇಂಡಸ್ಟ್ರಿಯಲ್ ಪರ್ಪಸ್ಗೆ ಎಷ್ಟು ಹೋಗ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಹೋಗ್ತಾ ಇದೆ. ಎಲ್ಲರೂ ಎಜುಕೇಟೆಡ್ ಇದ್ದೀವಿ, ಅಷ್ಟು ತಿಳುವಳಿಕೆ ಇಲ್ದರಲ್ಲ. ಗೂಗಲಲ್ಲಿ ಟೈಪ್ ಮಾಡಿ ನೋಡೋವಂಥ ಅವಶ್ಯಕತೆ ಇಲ್ಲ, ಸ್ಪೀಕ್ ಮಾಡಿದ್ರೂ ಆನ್ಸರ್ ಕೊಡುತ್ತೆ. ಹೀಗಿರೋವಾಗ ತಿಳ್ಕೊಳ್ಳಿ ಫಸ್ಟು, ಅಡಿಕೆ ಬೆಳಿಬೇಕಾ ಬೇಡವಾ ನಿರ್ಧಾರ ಮಾಡಿ. ಯಾಕೆಂದರೆ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಅಯ್ಯೋ ಸಾಕಷ್ಟು ಆರಾಮಾಗಿ ಬೆಳಿಬೋದು, ಒಳ್ಳೆ ಆದಾಯ ಬರುತ್ತೆ. ಬರ್ತಿದೆ. ಇದನ್ನು 15 ವರ್ಷದ ಕೆಳಗಡೆನೂ ಇದೇ ಬೆಲೆ ಇತ್ತು, 15 ವರ್ಷ ಆದಮೇಲೂ ಅದೇ ಬೆಲೆ ಇದೆ. ಹಾಗಿದ್ಮೇಲೆ ಇನ್ನು 15 ವರ್ಷಕ್ಕೆ ಏನಾಗ್ಬೋದು? ಇನ್ನೂ ಬೆಳೆಯೋರ ಸಂಖ್ಯೆ ಅಲ್ಲ ಬೆಳೆಯೋರ ಸಂಖ್ಯೆ, ಸೇವನೆ ಮಾಡೋರ ಸಂಖ್ಯೆ ಕಮ್ಮಿ ಆಗುತ್ತೆ. ಜನಕ್ಕೆ ಅವೇರ್ನೆಸ್ ಬೇಕು ಮೇಡಮ್. ಅವೇರ್ನೆಸ್ ಅವೇರ್ ಆಗ್ತಾ ಇದ್ದಾರೆ ಜನ. ಈ ಕರೋನಾ ಇದೆಲ್ಲ ಬಂದಾದಮೇಲೆ ಅವತ್ತು ಭೂಮಿ ಇದ್ದಿದ್ದ ಬೆಲೆ ಏನು, ಇವತ್ತಿರೋ ಬೆಲೆ ಏನು. ಬಿಕಾಸ್ ಏನಕ್ಕೆ ಅಂದರೆ 1 ಎಕರೆ ಆಗಲಿ ನನಗೆ ಕೆಲಸ ಬಿಟ್ಟ ಮೇಲೆ ನನಗೊಂದು ಫಾರ್ಮ್ ಹೌಸ್ ಬೇಕಪ್ಪ, ನಾನು ತರಕಾರಿ ಬೆಳ್ಕೋಬೇಕಪ್ಪ ಅನ್ನೋ ಜನ ಇವತ್ತು ಜನಕ್ಕೆ ಆ ಮೈಂಡ್ಸೆಟ್ ಬಂದ್ಬಿಟ್ಟಿದೆ. ಸೊ ಹೀಗಿರೋವಾಗ 5 ಗುಂಟೆ 10 ಗುಂಟೆ ಫಾರ್ಮ್ ಲ್ಯಾಂಡ್, ಮ್ಯಾನೇಜ್ ಲ್ಯಾಂಡ್ಗಳನ್ನ ತೊಗೊಂಡು, ಫಾರ್ಮ್ ಮ್ಯಾನೇಜ್ ಲ್ಯಾಂಡ್ಗಳನ್ನ ತೊಗೊಂಡು ಅಂಥ ಏನು
ಕೃಷಿ ಮಾಡೋಕ್ಕಾಗಲ್ಲ. ಸೊ 1 ಎಕರೆ ಜಮೀನು 2 ಎಕರೆ ಜಮೀನಿದ್ರೆ ಎಷ್ಟು ಸಂತೋಷವಾಗಿ ನಮ್ಮದೇ ಆದಂಥ ಒಂದು ಜೀವನ ಶೈಲಿನ ನಾವು ಪ್ರಾರಂಭಿಸ್ಬೋದು. ಆಲೋಚನೆ ಮಾಡಿದ್ರೇ ಆನಂದ ಆಗ್ಬಿಡುತ್ತೆ ಮೇಡಮ್ ಅಲ್ವಾ. ಹೀಗಿರೋವಾಗ ಅಡಿಕೆ ಅನ್ನೋದು ಪರ್ಯಾಯವಾಗಿ ಸಾಕಷ್ಟು ಬೆಳೆ ಇದೆ. ಕೊಕೋವಾ ಇದೆ, ಹಣ್ಣಿದೆ, ಹಣ್ಣಿನ ಗಿಡಗಳಿದೆ, ಅದ್ರ ಜೊತೆಯಲ್ಲಿ ಸಾಕಷ್ಟು ತೆಂಗಿದೆ. ನಮ್ಮ ದೇಶದ ಸಂಸ್ಕೃತಿಲಿ ಏನೇನು ನಮ್ಮ ಲೋಕಲ್ ಬೆಳೆ, ಲೋಕಲ್ ತಳಿ, ನಮ್ಮ ಸಂಸ್ಕೃತಿಗೆ ಏನೆಲ್ಲ ನಮ್ಮ ಇದಕ್ಕೆ ಬಂದಿದೆ ಅದನ್ನು ನಾವು ಬೆಳ್ಕೊಬೋದು ಮೇಡಮ್. ಭಾಳ ಚೆನ್ನಾಗಿ ಅನುಕೂಲ ಮಾಡ್ಕೋಬೋದು. ಬರೀ ಅಡಿಕೆ ಒಂದೇ ಬೆಳೆ ಅಲ್ಲ ಮೇಡಮ್. ಅಡಿಕೆ ಏನಂದರೆ ಹಾಕ್ಬಿಟ್ಟು ಒಬ್ರು ಮಾಡಿದ ಅದೇ ಹೇಳಿದ್ನಲ್ಲ ಮೇಡಮ್, ಟೊಮೊಟೊ ಅವ್ರು ಬೆಳೆದ್ರು ನಾನು ಬೆಳೆದೆ. ಆಮೇಲೆ ನಮ್ಮ ರೈತರ ತಲೆಯಲ್ಲಿದೆ 1 ವರ್ಷಕ್ಕೆ ಆರಾಮಾಗದು ಅಡಿಕೆ ತನ್ನಂತಾನೆ ಬೆಳ್ಕೊಳ್ಳುತ್ತೆ. ನಾನು ಬೇರೆ ಬೆಳೆ ಬೆಳೆದ್ರೆ ಪ್ರತಿನಿತ್ಯ ನೋಡ್ಕೋಬೇಕು, ಮೇಂಟೆನೆನ್ಸ್ ಇದೆ, ಆ ಥಾಟು ಇದೆಯಲ್ವಾ ಸರ್ ರೈತರಿಗೆ? ಅಡಿಕೆ ಬಂದು ನೋಡಿ ಮೇಡಮ್, ಮಲೆನಾಡು ಇಂಥ ಪ್ರದೇಶಗಳಲ್ಲಿ ಬೆಳೆಯುವಂಥ ಬೆಳೆ. ಅದನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಕ್ಲೈಮೇಟ್ನ ನಾವು ಕ್ರಿಯೇಟ್ ಮಾಡಿ ಇವತ್ತು ನಾವು ಡ್ರೈ ಲ್ಯಾಂಡಲ್ಲಿ ಬೆಳೀತಾ ಇದ್ದೀವಿ. ಸೊ ಅದನ್ನು ಭಾಗ ಮಾಡಬೇಕಾಗುತ್ತೆ, ವಿಭಜನೆ ಮಾಡಬೇಕಾಗುತ್ತೆ. ಅದೊಂದು ಸಮ್ ಆಫ್ ಪರ್ಸೆಂಟೇಜ್ ಕೊಟ್ಬಿಟ್ಟು ಇನ್ನು ಬೇರೆ ಬೇರೆ ಕ್ರಾಪ್ಸ್ನ ನಾವು ಅಡಾಪ್ಟ್ ಮಾಡಬೇಕಾಗುತ್ತೆ. ಡ್ರೈ ಲ್ಯಾಂಡಲ್ಲಿ ಇದನ್ನು ವೆಟ್ಲ್ಯಾಂಡ್ ಲಿಸ್ಟಿಗೆ ಬಂದು ಇದು ವೆಟ್ಲ್ಯಾಂಡಲ್ಲಿ ಮಾಡಬೇಕಾಗುತ್ತೆ. ಇನ್ನು ಡ್ರೈ ಲ್ಯಾಂಡಲ್ಲಿ ಬೇರೆ ಬೇರೆ ಕ್ರಾಪ್ಸ್ ಇದೆ. ಓಕೆ, ಯಾವ್ಯಾವ ಬೆಳೆ ಈಗ ನೀವು ಬೆಳೀತಾ ಇದ್ರೆ ಸರ್ ನಿಮ್ಮ ತೋಟದಲ್ಲಿ ಡ್ರೈ ಲ್ಯಾಂಡ್ ಅಂತ ಬಂದಾಗ ಏನೇನಿದೆ? ಮೇಡಮ್ ಕಮರ್ಷಿಯಲ್ ಆಗಿ ನಾನು ನೋಡಿದ್ರೆ 40 ವೆರೈಟೀಸು ಫ್ರೂಟ್ಸು ಮತ್ತು ನಟ್ಸು ಬೇರೆ ಬೇರೆ. ನನ್ನಲ್ಲಿ ಮೆಕೆಡೆಮಿಯಾಯಿಂದ ಹಿಡಿದು ನೀವು ಕೊನೆಗೆ ಗ್ರೇಪ್ಸ್ವರೆಗೂ ನೋಡ್ಬೋದು ನೀವು. ಸೊ ನಾನು ಮೇಡಮ್ ಮೆಕಡಮಿಯಾಗಿ ಮಾರ್ಕೆಟ್ ಹೆಂಗಿದೆ ಮೇಡಮ್? ನಾನು ಪ್ಲಾಂಟೇಶನ್ ಮಾಡಿದ್ದೀನಿ. ಈಗ ಅದು ಕಮರ್ಷಿಯಲ್ ಆಗಿ ಸೋರ್ಸ್ ಮಾಡೋಕ್ಕೆ ಹೋಗಿಲ್ಲ ಇನ್ನು, ಬಟ್ ಆಗತ್ತೆ. ಬಿಕಾಸ್ ಕಾಸ್ಟ್ಲಿಯೆಸ್ಟ್ ಡ್ರೈ ಫ್ರೂಟ್ ಅಂತ. ಎಕ್ಸಾಕ್ಟ್ಲಿ ಆಗತ್ತೆ. ಬಟ್ ಹಂಗೆ ಅಂದ್ಬಿಟ್ಟು ಎಲ್ಲನೂ ನಾನು ಮೊನೋಕ್ರಾಪಿಂಗ್ ಮಾಡ್ತೀನಿ ಅಂತ ಮೆಕೆಡೆಮಿನೇ ಹಾಕಿ ನಾನು ಉದ್ಧಾರ ಆಗ್ತೀನಿ ಅಂದರೆ ಹಾಳಾಗ್ತೀನಿ. ಸೊ ಮೆಕೆಡೆಮಿನೂ ಒಂದಿದೆ. ನೀವು ಕ್ವಾಂಟಿಟಿ ಕಮ್ಮಿ ಪ್ರೊಡಕ್ಷನ್ ಮಾಡಿದಾಗ ನೀವು ಮಾರ್ಕೆಟಿಂಗ್ ನಿಮ್ಗೆ ಈಸಿ ಆಗುತ್ತೆ, ಲೋಕಲಲ್ಲಿ ಸೇಲ್ ಆಗಿಬಿಡುತ್ತೆ. ಸೊ ಡ್ರೈ ಲ್ಯಾಂಡಲ್ಲಿ ಬೇರೆ ಏನಿದೆ? ಇದೆ ಮೇಡಮ್, ಹಲಸಿದೆ, ಮಾವಿದೆ, NMK1 ಗೋಲ್ಡ್ ಅಂತ ಪೇಟೆಂಟ್ ತೊಗೊಂಡಿರೋವಂಥ ಪ್ಲ್ಯಾಂಟೇಷನ್ಸ್ ಅದೆಲ್ಲ. ನಾನು ಇದನ್ನು ರಿಸರ್ಚ್ ಮಾಡೋದಕ್ಕೋಸ್ಕರ ನಾನು ಮಹಾರಾಷ್ಟ್ರಾಗ ಹೋಗಿ ನವನಾಥ್ ಕಸ್ಪಟೇನವ್ರನ್ನ ಭೇಟಿ ಮಾಡಿ ಅವರಿಂದ NMK1 ಗೋಲ್ಡ್ ಅನ್ನೋ ಪ್ಲ್ಯಾಂಟ್ಸ್ ತೊಗೊಂಡು ಬಂದು ನಾನು ಪ್ಲ್ಯಾಂಟೇಷನ್ ಮಾಡಿದ್ದೀನಿ. ಅದು ಏನು ಮೇಜರ್ ಆಗಿ? ಸೊ ಮೇಡಮ್ ಅದರಲ್ಲಿ 4-5 ಬೀಜ ಇರುತ್ತೆ. ಈ ಜವಾರಿ ತಳಿ ಅಂತ ಹೇಳ್ತೀವಿ ಗೊತ್ತಾ, ಆ ರೀತಿ 4-5 ಬೀಜ ಸಿಗ್ಬೋದು. ಹೆಚ್ಚಿಗೆ ಅಂದರೆ ಒಂದು 7-8 ಬೀಜ ಸಿಗ್ಬೋದು ನಿಮಗೆ. ಹಣ್ಣು ಉತ್ಕೃಷ್ಟವಾಗಿ ಗೋಲ್ಡನ್ ಕಲರಲ್ಲಿರುತ್ತೆ. ನಿಮಗೆ 160ರಿಂದ 200 ರೂಪಾಯಿ ಮಾರ್ಕೆಟಲ್ಲಿ ಹೋಗುತ್ತೆ. ಆಮೇಲೆ ಅನ್ಸೀಸನಲ್ಲಿ ಬರುತ್ತೆ ಪ್ರಾಡಕ್ಟ್. ಸೊ ನಾನು ಆಗಲೇ ಹೇಳಿದಾಗೆ ನಾವು ಮಾವು ಹಾಕಿದ್ದೀವಿ, ಅನ್ಸೀಸನ್ ಪ್ಲ್ಯಾಂಟ್ಸ್ ಹಾಕ್ತೀನಿ. ನಾನು ಏನಕ್ಕೆ ಅನ್ಸೀಸನ್ ಪ್ಲ್ಯಾಂಟ್ಸ್ನ ಸಜೆಸ್ಟ್ ಮಾಡ್ತೀನಿ ಅಂದರೆ, ಹಣ್ಣು ಮಾರ್ಕೆಟಲ್ಲಿ ಯಾವುದು ಸಿಗೋದಿಲ್ವೋ ಅದನ್ನು ಆ ಟೈಮಲ್ಲಿ ನೀವು ಪ್ರೊಡಕ್ಷನ್ ಕೊಟ್ಟರೆ ನಿಮ್ಮ ಅಪ್ರಿಷಿಯೇಷನ್ ಆಟೋಮೆಟಿಕ್ ಆಗೋಗುತ್ತೆ. ನಮ್ಮ ಅಪ್ರಿಸಿಯೇಷನ್ ತುಂಬ ಮುಖ್ಯ. ನಮ್ಮ ವಸ್ತು, ನಮ್ಮ ಪ್ರಾಡಕ್ಟ್ನ ನಾವು ಆ ರೀತಿಯೇ ಮಾಡಬೇಕು. ಯಾಕಂದರೆ ನಾನು ನಗರದಲ್ಲಿ ಬೆಳೆದವನು ಮೇಡಮ್, ನಾನು ವ್ಯಾಪಾರಸ್ಥನಾಗಿ ನೋಡಿದವನು. ಸೊ ನಾನು ಅದನ್ನು ಕಾನ್ಸೆಪ್ಟ್ನ ತಲೆಯಲ್ಲಿ ಇಟ್ಕೊಂಡೆ ರೈತ ಆಗಿರೋದು. ಸೊ ಏನಾಗುತ್ತೆ, ಎಲ್ಲ ಸೀಸನಲ್ಲಿ ಮ್ಯಾಂಗೋ ಬಂತು ಅಂದರೆ ನಿಮ್ಗೆ ಎಲ್ಲರಿಗೂ ಕೊಟ್ಟಿದ್ದ ರೇಟೇ ಸಿಗುತ್ತೆ. ಇದು ಡಿಫ್ರೆಂಟ್ ಪ್ರೈಸ್ ಕೊಡ್ತಾರೆ ನಿಮಗೆ. ಸೊ ಆ ರೀತಿ ನಾವು ಅದನ್ನು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸರ್, ಈಗ ನೀವು ಮ್ಯಾಂಗೋ ಅಂತ ಹೇಳಿದ್ರಲ್ವಾ, ಸೊ ಮ್ಯಾಂಗೋ ಅನ್ಸೀಸನಲ್ ಅಂತ ಹೇಳಿದ್ರಿ, ಯಾವ ತಳಿನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್? ಮೇಡಮ್ ನಾನು ಕಟಿಮನ್ ಮ್ಯಾಂಗೋ ಅಂತ, ಥಾಯ್ ಕಟಿಮನ್ ಮ್ಯಾಂಗೋ ಅಂತ ಮಾಡ್ತಾಯಿದ್ದೀನಿ. ಸ್ವೀಟ್ ಮ್ಯಾಂಗೋ ಅಂತ ಬರುತ್ತೆ. ಅದು ವೆಸ್ಟ್ ಬೆಂಗಾಲಿಂದ ಪ್ಲ್ಯಾಂಟ್ಸ್ ತರಿಸಿ ನಾನು ಪ್ಲ್ಯಾಂಟೇಷನ್ ಮಾಡಿದ್ದೀನಿ. ಸೊ ಅದು ಬಂದು ಅನ್ಸೀಸನಲ್ಲಿ ಬರುತ್ತೆ. ಓಕೆ, ಸೀಸನಲ್ಲಿ ನಾವು ಪ್ರೂನಿಂಗ್ ಮಾಡಿಬಿಟ್ಟು ಅದನ್ನು ಬಿಟ್ಬಿಡ್ತೀವಿ. ಯಾಕಂದರೆ ಸೀಸನಲ್ಲಿ ನಮಗೆ ಬೇಡ. 10 ರೂಪಾಯಿಂದ 50 ರೂಪಾಯಿ 60 ರೂಪಾಯಿ ಹೋಗುತ್ತೆ ಮೇಡಮ್. ಮಾರ್ಕೆಟಲ್ಲಿ 150 ರೂಪಾಯಿ ಇತ್ತು ಅಂದರೂ ರೈತ ಹತ್ರ ಸೇಲ್ ಆಗೋದು ಕಮ್ಮಿ ಬೆಲೆಗೆ. ಅದು ಒಪ್ಕೊಳ್ಬೇಕಾಗಿರೋ ನಿಜ ನಾವು. ಸೊ ಅದನ್ನು ನಾವು ಆದಷ್ಟು ಡೈರೆಕ್ಟಾಗಿ ನಾನು ಹೇಳ್ತೀನಿ, ಬಿಸ್ನೆಸ್ ಟು ಡೈರೆಕ್ಟ್ ಕಸ್ಟಮರ್ಗೆ ಕೊಡೋ ಥರ, ಕನ್ಸ್ಯೂಮರ್ಗೆ ಕೊಡೋ ಥರ ನಾವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಟ್ರೈ ಮಾಡ್ಬೋದು ನಾವು. ಬರೋರು ಬರ್ತಾರೆ, ನೋಡ್ತಾರೆ, ತೊಗೊಂಡೋಗ್ತಾರೆ. ಅಥವಾ ನಮ್ಗೆ ಬೇಕಾಗಿರೋರಿಗೆಲ್ಲ ನಾವು ನಮ್ಮ ಅಪಾರ್ಟ್ಮೆಂಟ್ಸಲ್ಲಿ ಇರೋರಿಗೆಲ್ಲ ಕೊಡ್ತೀವಿ. ಈ ರೀತಿಯೂ ಮಾಡ್ಬೋದು. ಮಾರ್ಕೆಟಿಂಗ್ ಈಸಿ ಇರುತ್ತೆ, ಕ್ವಾಂಟಿಟಿ ಕಮ್ಮಿ ಇರುತ್ತಲ್ಲ ಮೇಡಮ್. ಲಾರ್ಜಲ್ಲಿ ಮೇಡಮ್ ಅದು ಹೈ ಡೆನ್ಸಿಟಿ ಪ್ಲ್ಯಾಂಟೇಷನಲ್ಲಿ ಹಾಫ್ ಎಕರಲ್ಲಿ 540 ಪ್ಲ್ಯಾಂಟ್ ಮಾಡಿದ್ದೀವಿ. 540 ಪ್ಲ್ಯಾಂಟ್ಸ್. ಅದ್ರ ಜೊತೆ ಹೊಸದಾಗಿ ಇವಾಗ ಹೊಸ ವೆರೈಟಿ ಸೀಬೆ ಬೆಳೀತಾ ಇದ್ದೀವಿ. ಜಾಪಾನೀಸ್ ರೆಡ್ ಡೈಮಂಡ್ ಅಂತ ಪ್ಲ್ಯಾಂಟೇಷನ್ ಮಾಡಿದ್ದೀನಿ. 1500 ಪ್ಲ್ಯಾಂಟ್ ಮಾಡಿದ್ದೀನಿ. V8 ಅಂತ ಹೊಸ ವೆರೈಟೀಸ್ ಬಂದಿದೆ, ಅದನ್ನೊಂದು 400 ಪ್ಲ್ಯಾಂಟೇಷನ್ ಮಾಡಿದ್ದೀನಿ. ಇದೆಲ್ಲ ಹೈ ಡೆನ್ಸಿಟಿಲಿ ಮಾಡ್ತೀವಿ ಮೇಡಮ್. 10x6 ಅಥವಾ 12x6 ಪ್ಲ್ಯಾಂಟೇಷನ್ ಮಾಡ್ತೀವಿ. ಓಕೆ, ಸೊ ಬೇರೆ ಏನೇನು, ಈಗ ಫಾರ್ ಎಕ್ಸಾಂಪಲ್ ನೀವು ಫಾರೆಸ್ಟ್ ಫಾರ್ಮಿಂಗ್ ಬಗ್ಗೆ ಕೂಡ ಮಾತಾಡ್ತಾ ಇದ್ರಿ, ಮೇ ಬಿ ಅದು ಕೂಡ ಡ್ರೈ ಲ್ಯಾಂಡಲ್ಲೇ ಬರುತ್ತೆ. ಎಕ್ಸಾಕ್ಟ್ಲಿ. ಏನೇನು ಫಾರೆಸ್ಟ್ ಫಾರ್ಮಿಂಗ್ ಏನೇನು ಬೆಳೆ ಬೆಳಿಬೋದು? ಆ್ಯಂಡ್ ಸ್ಯಾಂಡಲ್ವುಡ್ ಕೂಡ ಇವ್ರು ಬೆಳೀತಾರೆ. ಯಾವಾಗ ದಾಳಿಂಬೆ ಕೈ ಕೊಡ್ತೋ ನೆಕ್ಸ್ಟ್ ತಗೊಂಡಿದ್ದೆ ಇವರು ಶ್ರೀಗಂಧ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಮರ ಸರ್? ಸ್ಯಾಂಡಲ್ ನಾನೊಂದು 4000 ಪ್ಲ್ಯಾಂಟ್ಸ್ ಮಾಡಿದೆ ಮೇಡಮ್. ಅದೀಗ 12 ವರ್ಷ 13 ವರ್ಷ ಆಗ್ತಿದೆ.
ಈಗಾಗಲೇ ಕಳ್ತನಕ್ಕೂ ಪ್ರಯತ್ನಗಳು ನಡೀತಾ ಇದೆ. ಶ್ರೀಗಂಧ ಅದೇ ಸಮಸ್ಯೆ ಇಲ್ಲ ಮೇಡಮ್, ಆ ರೀತಿ ಇಲ್ಲ. ನೋಡಿ ಮೇಡಮ್, ನಾನು ಆಗಲೇ ಹೇಳಿದಾಗೆ CC ಕ್ಯಾಮ್ರಾ ಅನ್ನೋದು ದೊಡ್ಡ ವಿಚಾರ ಆಯಿತು 15 ವರ್ಷದ ಕೆಳಗಡೆ. ಇವತ್ತು ಪಾನ್ ಶಾಪಲ್ಲಿ ಟೀ ಶಾಪಲ್ಲಿ CC ಕ್ಯಾಮ್ರಾಗಳು ಹಾಕ್ತಾರೆ ಇವತ್ತು ನಮಗಿರೋ ಟೆಕ್ನಾಲಜಿಗೆ ಸ್ಯಾಟಲೈಟ್ ಕ್ಯಾಮ್ರಾಸಿಗೆ ಫಿಕ್ಸ್ ಮಾಡ್ಬೋದು ನೆಕ್ಸ್ಟು. ಸೊ ಈ ರೀತಿ ಡೆವಲಪ್ಮೆಂಟ್ ಆಗ್ತಿದೆ. ಈಗ ನಾನು ಬೇರೆ ರೀತಿ ಅಧ್ಯಯನ ಮಾಡಿ ನಾನು ಇವಾಗ ಆಗ್ರೋ ಟೂರಿಸಮ್ಗೆ ಲಿಂಕ್ ಮಾಡ್ತಾಯಿದ್ದೀನಿ ಇದನ್ನು. ಏಕೆಂದರೆ ನನ್ನ ಜನದಲ್ಲಿ ನಾನು ಒಬ್ಬನೇ ಇದ್ದು ಮೇಡಮ್, ಬ್ಯಾಂಗ್ಳೂರು ವಿಧಾನಸೌಧ ಮುಂದೆ ಇರೋವಂಥ ಶ್ರೀಗಂಧದ ಮರನ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಜನ. ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಅದು ಯಾರಿಗೋ ಒಬ್ರಿಗೆ ಲಾಭ ಆಗುತ್ತೆ, ನಷ್ಟ ಅಂತೂ ಆಗಲ್ಲ. ಇದು ನಾವೇನೇ ಮಾಡಿದ್ರು ಸೋಷಿಯಲ್ ಅವೇರ್ಸ್ನಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾಡ್ತಾ ಇರೋದು, ನಮಗೂ ಒಳ್ಳೇದಾಗಲಿ ಅಂತ. ಆದರೆ ಅಟ್ಲೀಸ್ಟ್ ಅದ್ರ ರೂಟ್ಸ್ ಬಿಟ್ಟೋಗಲಿ, ಅದರಲ್ಲಿ 30% ಆಯಿಲ್ ಕಂಟೆಂಟ್ ಸಿಗುತ್ತೆ. ಸೊ ಲಾಸ್ ಅಂತೂ ನಮಗಿಲ್ಲ, ಕೋಟಿಗಳ ಬೆಳೆ ಅದು. ಓಕೆ, ಈಗ ಅದು ಕಟ್ಟಿಂಗ್ ರೆಡಿ ಆಗಿದೆ ಸರ್. ಈ ಕಂಪ್ಲೀಟ್ ಶ್ರೀಗಂಧನ ಕಟಾವ್ ಮಾಡಬೇಕಂದ್ರೆ ಎಷ್ಟು ವರ್ಷ ಬೇಕು ನಮಗೆ? ಮೇಡಮ್, ಆಫ್ಟರ್ 15 to 16 ಇಯರ್ಸು ಅದು ಹಾರ್ಟ್ ವುಡ್ ಸ್ಟಾರ್ಟ್ ಆಗುತ್ತೆ ಒಳಗಡೆ. ಸೊ ಹಾರ್ಟ್ ವುಡ್ಸು ನಮಗಿದಾಗುತ್ತೆ. ಈಗ ರೆಡ್ ಸ್ಯಾಂಡಲ್ ಹಾಕಿದ್ದೆ ನಾನು 12 years ಬಿಫೋರು. ಮೊನ್ನೆ ಒಬ್ಬರು ಅದನ್ನು 8 ಲಕ್ಷಕ್ಕೆ ಕೇಳಿದ್ರು ಬಂದು. 8 ಲಕ್ಷಕ್ಕೆ ವ್ಯಾಲ್ಯೂ ಎಷ್ಟಿದೆ ಸರ್ ಈಗ? ಮೇಡಮ್, ಕಿಲೋ ಗೌರ್ಮೆಂಟಿಂದ 22,000ವರೆಗೂ ಆಫರ್ ಮಾಡಿದ್ದಾರೆ. ಯಾವುದು ನಮ್ಮ ವೈಟ್ ಸ್ಯಾಂಡಲ್. ಓಕೆ, ಬಟ್ ಒಂದು ಮರದಲ್ಲಿ ಎಷ್ಟು ಸಿಗುತ್ತೆ ಸರ್? ಹೆಂಗೆ ಅದು ಕ್ಯಾಲ್ಕುಲೇಷನ್ ಹೇಳ್ತೀರಾ? ಮೇಡಮ್, ಹಾರ್ಟ್ ವುಡ್ಡು ಡೆವಲಪ್ ಆಗುತ್ತೆ ಮೇಡಮ್ 16 ಇಯರಿಂದ ಆಫ್ಟರ್ 15 years. ಅವ್ರು ಹೇಳೋದು ತೋಟಗಾರಿಕೆ ರೀತಿಯಲ್ಲಿ ನಾವು ಬೆಳೆಸಿದ್ರೆ, ಫಾರೆಸ್ಟಲ್ಲಿ ಬಿಟ್ಟು ಆಗ್ರೋ ಫಾರೆಸ್ಟ್ರಿ ಮಾಡಿದಾಗ ನಾವು ಬೆಳೆಸಿದಾಗ ಅದು ಟೈಮಿಗೆ ಪ್ರೂನಿಂಗ್ ಮಾಡ್ತಾ ಇರ್ತೀವಿ. ರೆಕ್ಕೆಗಳನ್ನ ಪ್ರೂನಿಂಗ್ ಮಾಡಿ ಸ್ಟ್ರೈಟಾಗಿ ಹೋಗೋದಕ್ಕೆ ನಾವೇನು ಪ್ಲ್ಯಾನ್ ಮಾಡಿ ಮಾಡ್ತೀವಿ. ಮರನ ಬೆಳೆಸ್ತೀವಿ, ಒಂದೇ ನೇರಕ್ಕೆ ಹೋಗುತ್ತೆ. ಅದಕ್ಕೆ ಏನು ಬೇಕೋ ಪೋಷಕಾಂಶಗಳು, ಅದು ನೈಟ್ರೋಜನ್ ಡೈರೆಕ್ಟ್ ತೊಗೊಳೋದಿಲ್ಲ ಅದು. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅದಕ್ಕೆ ಹೋಸ್ಟ್ ಪ್ಲ್ಯಾಂಟ್ ಎಲ್ಲ ಕೊಟ್ಟಿರ್ತೀವಿ. ಹೋಸ್ಟ್ ಪ್ಲ್ಯಾಂಟು ನಾನು NMK ಒಂದು ಗೋಲ್ಡ್ ಅಂತ ಹೇಳಿದ್ನಲ್ಲ ಮೇಡಮ್, ಸೀತಾಫಲ ಕೊಟ್ಟಿದ್ದೀನಿ. ಆ ಸೀತಾಫಲ ಬಂದು 150 ರೂಪಾಯಿ kg ಹೋಗುತ್ತೆ. ಅದು ಹೋಸ್ಟ್ ಪ್ಲ್ಯಾಂಟ್ ಅದಕ್ಕೆ. ಸೊ ಅದನ್ನು ಡೆವಲಪ್ಮೆಂಟ್ ಯಾವ ರೀತಿ ಮಾಡ್ತೀವೋ ಅದಕ್ಕೆ ಇದಕ್ಕೆ ಮ್ಯಾಚ್ ಆಗಿ ಇದು ರೂಟ್ಸ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಇದು ಗಿಡ ಬೆಳವಣಿಗೆ ಆಗುತ್ತೆ. 15 ವರ್ಷದ ನಂತರ ನಿಮಗೆ ಪ್ರತಿ ವರ್ಷ ಡಬಲ್ ಆಗ್ತಾ ಹೋಗುತ್ತೆ. ಪ್ರೈಸ್ ಅಪ್ರಿಸಿಯೇಷನ್ ಆಗ್ತಾನೆ ಹೋಗುತ್ತೆ. ಬಿಕಾಸ್ ಏನಕ್ಕೆ ಅಂದರೆ ಒಳಗಡೆ ಹಾರ್ಟ್ ವುಡ್ಡು ಸೇಗು ಅಂತಾರೆ ಅದನ್ನು ನಮ್ಮ ಇದರಲ್ಲಿ. ಅಂದರೆ ನಾವು ಎಷ್ಟು ವರ್ಷ ಇರ್ತೀವೋ ಅಷ್ಟು ಪ್ರೈಸ್ ಸಿಗುತ್ತೆ. ಬಟ್ ಅದನ್ನು ಕಾವಲು ಕಾಯೋದಕ್ಕೆ ನಮಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಾಂಪೌಂಡ್ ಮಾಡಿ, ಫೆನ್ಸಿಂಗ್ ಮಾಡಿ, ಗೇಟೆಡ್ ಕಮ್ಯುನಿಟಿ ಪ್ಯಾಟರ್ನ್ ಮಾಡಿ ಒಂದು ಆಗ್ರೋ ಟೂರಿಸಮ್ನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾನು. ನನಗೆ ಬೇಕಾದಂಥ ಒಂದು ವಿಲ್ಲಾ ಕಟ್ಕೊಳ್ತಾ ಇದ್ದೀನಿ, ಮನೆ ಕಟ್ತಾ ಇದ್ದೀನಿ ಸಿಂಪಲ್ಲಾಗಿ. ಸೊ ಅದ್ರ ತಕ್ಕನಂಗೆ ಒಂದು ಆ ರೀತಿ ಏನಿಲ್ಲ ಮೇಡಮ್. ನಮಗೆ ನಮ್ಮ ಫ್ಯಾಮಿಲಿ ಇರೋದು ನಾವು 5 ಜನ, ನಾನು, ನನ್ನ ತಾಯಿ, ನನ್ನ ವೈಫು, 2 ಮಕ್ಕಳು. 5 ಬೆಡ್ರೂಮ್ ಮನೆ ಮಾಡ್ತಾಯಿದ್ದೀನಿ. ನಾಳೆ ದಿನ ಅವ್ರ ಫ್ಯೂಚರ್ಗೂ ಆಗಬೇಕು ಅಂತ. ಕಂಟೆಂಪ್ರರಿ ಹೌಸ್, ಬ್ಯಾಂಗ್ಳೂರಲ್ಲಿ ಮೆಟ್ರೋ ಸಿಟಿಲಿರೋ ಥರ ಹೈಫೈ ಆಗಿ ಒಂದು ಮನೆ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಕಂಟೆಂಪ್ರರಿ ಹೌಸ್ ಅಂತ ಮಾಡ್ತಾಯಿದ್ದೀನಿ. ಬೆಂಗಳೂರಲ್ಲಿ ಇರೋ ಥರ ಅಂತ ಬಂದರೆ ನಮಗೆ ತೋಟದ ಮಧ್ಯೆ ಅಂತ ಬಂದಾಗ ನೋ ಟ್ರಾಫಿಕ್ಕು, ಪೊಲ್ಯೂಷನ್ ಇಲ್ಲ, ಪೀಸ್ಫುಲ್ಲು, ಗ್ರೀನರಿ. ಮೇಡಮ್, ನಾನು ರಾಜರಾಜೇಶ್ವರಿ ನಗರದಲ್ಲಿ ಉಳ್ಕೊಳ್ತೀನಿ, ಮನೆ ಇದೆ ನಂದು. ಅಲ್ಲಿಂದ ನಾನು ಸಿಟಿಗೆ ಹೋಗ್ಬೇಕಾದ್ರೆ ನಾರ್ಮಲಿ ನನಗೆ 45 minutes to 1 hour ಆಗುತ್ತೆ. ನನ್ನ ಫಾರ್ಮ್ ಹೌಸಿಂದ ಇಲ್ಲಿಗೆ ಬರೋಕ್ಕೆ ನನಗೆ 1.25 hour 1.5 hour ಆಗುತ್ತೆ. ಸೊ ಈಗಿರೋವಾಗ ಈಸಿಯಾಗಿ ಬಂದು ಹೋಗೋದಲ್ಲ ಮೇಡಮ್. ಕೆಲಸ ಇದ್ದಾಗ ಆರೋಗ್ಯನೂ ಚೆನ್ನಾಗಿರುತ್ತೆ, ಹವಾಗುಣ ಚೆನ್ನಾಗಿರುತ್ತೆ, ಈ ರೀತಿ. ಸೊ ಇಲ್ಲಿ ನಾನು ಆಗ್ರೋ ಟೂರಿಸಮ್ನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಅದಕ್ಕೆ ಕಾವಲಿಗೆ ಜನಗಳು ಬರ್ತಾ ಇರ್ತಾರೆ, ಈ ವೀಕ್ಷಕರು ಬರ್ತಾರೆ, ಯಾರೋ ತಿಳ್ಕೊಳ್ಳೋದಕ್ಕೆ ಆಗ್ರೋ ಟೂರಿಸಮ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಪ್ಲಾಂಟೇಶನ್ಸ್ ಬಗ್ಗೆ ನಾನು ಹನಿ ಪ್ಲಾಂಟೇಶನ್ಸ್ ಇದೆ ನಂದು. ಹನಿ ಕೂಡ ನಾನು ಇದು ಮಾಡ್ತಾಯಿದ್ದೀನಿ ಮೇಡಮ್. ನಂದು 150 ಪೆಟ್ಟಿಗೆ ಇದೆ ಹನಿ ಬಾಕ್ಸಸ್ಸು. ಹಾಂ, ತುಡುವೆ ಅಲ್ಲ ಮೇಡಮ್, ಇನ್ನೊಂದು ವೆರೈಟಿ ಬರುತ್ತೆ ಅದು. ತುಡುವೆನೂ ಇದೆ. ಅದು ಭಾಳ ಆಯುರ್ವೇದಿಕ್ ಮೆಡಿಸನ್ಸ್ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ. ಜಂಟಿ ಅಂತ ಬರುತ್ತೆ, ಮೊಜಂಟಿ ಅಂತ ಬರುತ್ತೆ. ಈ ರೀತಿ ಸಾಕಷ್ಟು ವೆರೈಟೀಸ್ ಇದೆ. ನಾನು ಅದನ್ನು ಎಕ್ಸ್ಪೆರಿಮೆಂಟು ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ಅವಿವೇಕತನ ಇರಬಾರ್ದು ಮೇಡಮ್. ವಿವೇಕತನ ಬೆಳೆಸ್ಕೋತಾ ಹೋಗಬೇಕು. ಪ್ರತಿದಿನ ಒಂದು ಹೊಸ ಪುಟ ತಿರುಗಿಸ್ಬೇಕಾಗುತ್ತೆ ರೈತ ಅದನ್ನು. ಈ ರೀತಿ ಮಾಡ್ತಾಯಿದ್ದೀನಿ. ಇದರಲ್ಲಿ ನನ್ನ ಹಣ್ಣಿಗೂ ಕೂಡ ಪಾಲಿನೇಷನ್ ಚೆನ್ನಾಗಾಗುತ್ತೆ. ಈ ರೀತಿ ಆಗುತ್ತೆ. ಶ್ರೀಗಂಧದಲ್ಲಿ ಹೇಳಿದಾಗೆ 15 ವರ್ಷದ ಮೇಲ್ಪಟ್ಟು ನಿಮಗೆ ಒಳ್ಳೆ ಆದಾಯ ಬರುತ್ತೆ ಮೇಡಮ್. 4,000 ಪ್ಲಾಂಟೇಶನ್ ಮಾಡಿದ್ದೆ ಮೇಡಮ್ ನಾನು. ಅದರಲ್ಲಿ ಕೆಲವು ಗಿಡ ಹೋಗಿತ್ತು, ಒಂದು 5% ಹೋಗಿತ್ತು. ಸೊ ನಾನು ತಂದು ಹಾಕಬೇಕು ಅಂದ್ಕೊಂಡೆ. ನನಗೆ ಹೇಳ್ಕೊಟ್ಟ ಕೃಷ್ಣಪ್ಪ ಅನ್ನೋರು, ಮೈಸೂರಿನವರು, ಚಾಮರಾಜನಗರದವ್ರು ಒಂದು ಮಾತು ಹೇಳಿದ್ರು, ನೀನು ಹಾಕಿದ್ಯಾ, ನಿನಗೆ ಅದು ಅಟ್ಯಾಚ್ಮೆಂಟಿಂದ ಬೆಳೆಸು, ನೀನೇ ಹಾಕು ಗಿಡ ಅಂತ. ಪ್ರತಿಯೊಂದು ಗಿಡನೂ ನಾನು ನನ್ನ ಫ್ಯಾಮಿಲಿ ನೆಟ್ಟಿದ್ದೀವಿ ಮೇಡಮ್. ಅದು ನಮಗೆ ಒಂದು ಅಟ್ಯಾಚ್ಮೆಂಟ್ ಇದೆ. ಸೂಪರ್. ಸೊ ಯಜಮಾನನೇ ನೆಟ್ಟ ಅಂತ ಜೀವ ಇದೆ ಮೇಡಮ್. ಅದಕ್ಕೆ ಮಾತು ಬರ್ದೇ ಇರ್ಬೋದು, ಭಾವನೆಗಳಿಲ್ಲದೆ ಇರ್ಬೋದು, ಭಾವನೆಗಳು ತೋರ್ಸೋಕ್ಕಾಗದೇ ಇರ್ಬೋದು, ಅದಕ್ಕೂ ಭಾವನೆಗಳಿದೆ. ಸೊ ಅದು ಒಂದು ಜೀವಿ. ಸೊ ಅದನ್ನು ನಾವು ಸಂರಕ್ಷಿಸ್ಕೊಂಡು ಹೋಗ್ತೀವಿ. ಅದೊಂಥರ ಖುಷಿ ಕೊಡುತ್ತೆ ಮೇಡಮ್, ಭಾಳ ಸಂತೋಷ ಕೊಡುತ್ತೆ ಮನುಷ್ಯನಿಗೆ. ಪ್ಲ್ಯಾಂಟೇಷನ್ಸು ನೀವು ನೋಡಿ,
ಕೆಲವು ಪೆಟ್ ಲವರ್ಸ್ ಇರ್ತಾರೆ, ಅನಿಮಲ್ಸ್ ಲವರ್ಸು. ಇವಾಗ ನಾನು ನಾಯಿ ಸಾಕೊಳ್ತೀವಿ, ಒಂದು ಯಾವುದೋ ಒಂದು ಡಾಗಿ ಸಾಕೊಳ್ತೀವಿ, ಅದಿಷ್ಟು ನಮ್ಮ ಮೇಲೆ ಅಟ್ರಾಕ್ಟ್ ಆಗಿರುತ್ತೆ, ಊಟ ಬಿಟ್ಬಿಡುತ್ತೆ ಮೇಡಮ್ ನಮಗೋಸ್ಕರ. ಅದಕ್ಕೊಂದು ಜೀವ ಇದೆ. ಅದೇ ರೀತಿ ಪ್ಲ್ಯಾಂಟ್ಸ್ಗೂ ಕೂಡ ಒಂದು ಜೀವ ಇದೆ. ಪ್ರತಿದಿನ ನಿಮ್ಮ ಸ್ಪರ್ಶ ಕೇಳುತ್ತದು, ನಿಮ್ಮ ಸ್ಪರ್ಶ ಕೇಳುತ್ತೆ, ಅದು ನಿಮಗೆ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಇದು ಮೇಡಮ್, ಇದು ವೃಕ್ಷ ಆಯುರ್ವೇದ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಬರುತ್ತೆ ಇದೆಲ್ಲ ಸಬ್ಜೆಕ್ಟ್ಸು. ಸೊ ಅದಕ್ಕೆ ಯಾವ ರೀತಿ ಅದು ನಮ್ಮನ್ನು ಬಯಸುತ್ತೆ, ಅದು ಏನು ನಮ್ಮಿಂದ ಕೇಳುತ್ತೆ, ಅದರಿಂದ ನಮ್ಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ. ನಮ್ಮ ಆಯುರ್ವೇದದಲ್ಲೂ ಕೂಡ ಇದು ಸಂಕ್ಷಿಪ್ತವಾಗಿರುತ್ತೆ ಮೇಡಮ್. ಪ್ರತಿಯೊಂದು ಎಲೆಗೂ ಒಂದೊಂದು ತತ್ವ ಇರುತ್ತೆ, ಪ್ರತಿಯೊಂದು ಬೇರಿಗೂ ಒಂದೊಂದು ಸತ್ವ ಇರುತ್ತೆ. ಹೀಗೆ ಪ್ರಕೃತಿಯಲ್ಲಿ ಭಾಳ ವಿಚಾರಗಳು ಅಡಗಿದೆ ಮೇಡಮ್. ಅದನ್ನೆಲ್ಲ ನೀವು ತೋಡಬೇಕಾದ್ರೆ, ಅದ್ರ ಬಗ್ಗೆ ತಿಳುವಳಿಕೆ ಮಾಡಬೇಕಾದ್ರೆ, ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನೀವು ಸರ್ವಸಾಮಾನ್ಯವಾಗಿ ಅದನ್ನು ಅಷ್ಟು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಮೇಡಮ್. ಯಾಕಂದರೆ ಪ್ರಕೃತಿ ರಹಸ್ಯ ನಿಗೂಢ. ಸೊ ಇದೆಲ್ಲ ನಮ್ಮ ವೈದಿಕ ಶಾಸ್ತ್ರಗಳಲ್ಲಿ, ಧರ್ಮಗಳಲ್ಲಿ ಭಾಳ ಹೇಳ್ಕೊಂಬಂದಿದ್ದಾರೆ. ಇದನ್ನೆಲ್ಲ ನಾವು ಸನಾತನಿಗಳಾದವ್ರು ನಾವು ಆಲೋಚನೆ ಮಾಡಿ ನಾವು ಅದನ್ನು ಬೆಳೆಸ್ಕೊಂಡು ಹೋಗಬೇಕಾಗತ್ತೆ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಶ್ರೀಮೂರ್ತಿಯವರ ಸಾಕಷ್ಟು ಎಪಿಸೋಡ್ಗಳನ್ನು ನೀವು ನೋಡಿರ್ತೀರಾ. 16 ವರ್ಷದಿಂದ ತಮ್ಮ ಒಂದು 16 ಎಕರೆಯಲ್ಲಿ ಯಾವ ರೀತಿಯಾಗಿ ಕೃಷಿಯನ್ನು ಅಚ್ಚುಕಟ್ಟಾಗಿ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಜೇನು ಕೃಷಿ ಆಗಿರ್ಬೋದು, 5 ಲೇಯರ್ ಫಾರ್ಮಿಂಗ್ ಆಗಿರ್ಬೋದು, ಡ್ರೈ ಲ್ಯಾಂಡ್ ಆಗಿರ್ಬೋದು, ವೆಟ್ ಲ್ಯಾಂಡಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬೇಕು, ಜೇನು ಕೃಷಿ ಆಗಿರ್ಬೋದು, ಪಶುಸಂಗೋಪನೆ ಅಂತ ಬಂದಾಗ ಯಾವೆಲ್ಲ ಪಶುಗಳನ್ನ ನಾವು ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು. ಇದ್ರ ಜೊತೆಗೆ ಇನ್ ಕೇಸ್ ನಿಮ್ಮ ಹತ್ರ ಸ್ವಲ್ಪ ಜಮೀನು ಇತ್ತು ಅಂತಂದ್ರೆ ಆಗ್ರೋ ಟೂರಿಸಂ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ರು. ಈ ಒಂದು ವಿಡಿಯೋ ಬಹುಶಃ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಆಗಿರ್ಬೋದು, ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಸೊ ಶ್ರೀಮೂರ್ತಿ ಅವರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, 5 ಲೇಯರ್ ಫಾರ್ಮಿಂಗ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ A to Z ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಇವರೇ ಪ್ರಾಕ್ಟಿಕಲ್ ಆಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಕ್ಲಿಯರ್ ಕಟ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಷ್ಟೇ ಅಲ್ಲ, ಬಾಸ್ವಾಲಾ ಆ್ಯಪ್ನಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ನಿಮಗೆ ಕೇವಲ 999 ರೂಪಾಯಿಗೆ. ಸೊ 1 ವರ್ಷಕ್ಕೆ ನೀವು ಆಕ್ಸೆಸ್ ಪಡಿಬೋದು. ಚಾನಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.